ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜವಾಗ್ಲೂ ಆಸ್ತಿಯಲ್ಲಿ ಭಾಗ ಕೇಳ್ತಿರೋದು ನೀನೇನಾ? ಹೌದು, ನಾನೇ. ಅಂದ್ರೆ ನಿಮ್ಮ ಮಗ ಆದಿತ್ಯ ಅರಸನ ಕೋಟೆನೇ ಆಸ್ತಿಲಿ ಭಾಗ ಕೇಳ್ತಾ ಇರೋದು. ಅಷ್ಟಕ್ಕೂ ನಾನು ಕೇಳಿದಲ್ಲಿ ತಪ್ಪೇನಿಲ್ವಲ್ಲ? ವಯಸ್ಸಿಗೆ ಬಂದಾಗ ಅವ್ರವ್ರ ಪಾಲಿಗೆ ಬರ್ಬೇಕಾಗಿದೆ ಅವ್ರು ಕೇಳ್ತಾರೆ. ಅದನ್ನೇ ತಾನೇ ನಾನು ಕೇಳ್ತಾ ಇರೋದು. ಇವತ್ತು ನೀವು ನನಗೆ ಕೊಡೋದನ್ನ ನಾಳೆ ನಾನು ನನ್ನ ಮಕ್ಕಳಿಗೆ ಕೊಡ್ತೀನಿ. ಇದೇ ತಾನೇ ಪ್ರಪಂಚದಲ್ಲಿ ನಡ್ಕೊಂಡ್ ಬರ್ತಾ ಇರೋದು. ಚಿಕ್ಕ ಮಗು ಮನಸ್ಸಿನವನು ನೀನು. ಈಗ ನಿನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡುವಷ್ಟು ಬೆಳೆದಿದೀಯಾ. ಗುಡ್, ವೆರಿ ಗುಡ್. ಪಾಲ್ ಕೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪಾಲ್ ಕೇಳಬೇಕು ಅನ್ನೋ ವಿಷಯ ನಿನ್ ತಲೆಗೆ ಬಂತಲ್ಲ, ಅದು ಯಾಕೆ ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೀನಿ. ಅದಕ್ಕೆ ನಿನ್ನೊಬ್ಬನ್ನೇ ಇಲ್ಲಿ ಕರೆಸ್ಕೊಂಡಿದ್ದು. ಹೇಳು, ಅದೇ ಆಸ್ತಿಲಿ ಪಾಲ್ ಕೇಳೋದ್ರ ಹಿಂದೆ ನಿನ್ನ ಉದ್ದೇಶ ಏನಿದೆ? ಯಾಕೆ ಪಾಲ್ ಕೇಳ್ತಾ ಇದೀಯಾ? ದೇವಸ್ಥಾನದಲ್ಲಿ ನನ್ನ ಮರ್ಯಾದೆ ಹೋಗೋ ತರ ನಡ್ಕೊಂಡಿದ್ದು ನೀನಲ್ಲ, ಅದೇ ನೀನಲ್ಲ. ನಮಗೆ ಕಾಣದೇ ಇರೋ, ನಿನ್ನನ್ನ ಕಾಡ್ತಾ ಇರೋ ಯಾವುದೋ ಒಂದು ಒತ್ತಡ. ಏನದು ಅದೇ? ಏನ್ ಹೇಳು ಅದೇ? ಏನದು? ಅಯ್ಯೋ ದೇವ್ರೆ, ಅಮ್ಮ ಈ ರೀತಿ ಗೋಗರಿಯೋದನ್ನು ನೋಡ್ತಾ ಇದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಿಜ ಒಪ್ಕೊಳ್ಳ ಅಂತ ಅನಿಸ್ತಾ ಇದೆ. ಉದ್ದೇಶ ಪೂರ್ವಕವಾಗಿ ಮಾಡಿದ ತಪ್ಪಿಗೆ ಶಿಕ್ಷೆ ಇರುತ್ತೆ. ಅಸಹಾಯಕತೆಯಿಂದ ಮಾಡಿರೋ ತಪ್ಪಿಗೆ ಕ್ಷಮೆ ಇರುತ್ತೆ. ಕಾರಣ ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳಪ್ಪ. ನಿನ್ನ ಹೆತ್ತಮ್ಮನ ಹತ್ರ ಹೇಳ್ಕೊಳಪ್ಪ. ಅದೇ ನೀನು ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇ ಸಾಧಾರಣವಾಗಿ ನನ್ನ ಮನಸ್ಸಿನ ಮಾತು, ನನ್ನ ಹೃದಯದ ಮಾತನ್ನ ನಿನ್ ಮುಂದೆ ತೋಡ್ಕೊಂಡಾಗ್ಲೆಲ್ಲ ನಿನ್ ಕಣ್ಣು ಒದ್ದೆ ಆಗ್ತಿತ್ತು. ಇವತ್ತು ನಾನು ಇಷ್ಟೊಂದು ಗೋಗರಿತಾ ಇದ್ರು ನಿನ್ ಕಣ್ಣಲ್ಲಿ ಒಂದು ಹನಿನೂ ಬಂದಿಲ್ಲ ಅಂದ್ರೆ ಮನಸ್ಸನ್ನ ಅಷ್ಟೊಂದು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೀಯಾ? ಅದೇ ಇಷ್ಟಕ್ಕೂ ನಿಮ್ಮಮ್ಮ ಏನಪ್ಪ ತಪ್ಪು ಮಾಡಿದಾಳೆ? ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿನಗೆ? ಅದೇ ಯಾಕೆ ಹೀಗೆ ಮೌನವಾಗಿ ನಿಂತಿದೀಯ? ನಿನ್ನಿಂದ ನನಗೆ ಉತ್ತರ ಬೇಕು. ಆಸ್ತಿಲಿ ಭಾಗ ಕೇಳೋದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು. ಅಮ್ಮ, ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಕಾರಣ ನೀವೇ. ಆದಿ ಆಸ್ತಿಗೆಲ್ಲ ಆಸೆ ಪಡವನೇ ಅಲ್ಲ. ಅವನು ಯಾಕೆ ಆಸ್ತಿಯಲ್ಲಿ ಭಾಗ ಕೇಳ್ದ ಅಂತ ನನಗೆ ಅರ್ಥನೇ ಆಗ್ತಿಲ್ಲ.
ಇದೆಲ್ಲ ಕನ್ಸೋ ನನ್ಸೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಅಣ್ಣ ನೀನೇ ನೋಡ್ದೆ ತಾನೆ ಅವನ ಆಸ್ತಿ ಕೇಳಿದ್ರಲ್ಲಿ ಎಷ್ಟು ಕ್ಲಾರಿಟಿ ಇತ್ತು ಅಂತ. ನಿಜ ಯಾರು ಅವನು ಮಾತ್ರ ಅಲ್ಲ, ಇಡೀ ಅರಸನಕೋಟೆ ಜನನೇ ಸೀರಿಯಸ್ ಆಗಿದೆ. ಆದರೆ ನನಗೆ ಬರ್ತಾ ಇರೋ ಡೌಟು, ಅವನು ಯಾವತ್ತಿಗೂ ದುಡ್ಡಿಗೆ ಆಸೆ ಪಟ್ಟವನಲ್ಲ, ಅಮ್ಮ ಹಾಕಿದ ಗೆರೆನ ದಾಟ್ದವನೂ ಅಲ್ಲ. ಅಂಥವನು 10 ಜನರ ಮುಂದೆ ಹೇಗೆ ಅವನು ಆಸ್ತಿನ ಪಾಲ್ ಕೇಳ್ದ ಅಂತ. ಕೇಳೋದಾಗಿದ್ರೆ ಮನೇಲೆ ಕೇಳ್ಬೋದಿತ್ತಲ್ವಾ? ಅದನ್ನ ಬಿಟ್ಟು ಅವರಮ್ಮನ್ನ ಧರ್ಮಾಧಿಕಾರಿ ಮಾಡೋ ಅಂತ 10 ಊರಿನ ಮುಖಂಡರು ಸೇರಿರೋ ಜಾಗದಲ್ಲೇ ಯಾಕೆ ಕೇಳ್ದ ಅಂತ ನನಗೆ ಡೌಟ್. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಣ್ಣ. ಆದ್ರೆ ಅಲ್ಲಿ ನಡೆದಿರೋ ಡ್ರಾಮಾ ಹಿಂದೆ ಏನೋ ಒಂದು ಸೀರಿಯಸ್ ರೀಸನ್ ಇದೆ ಅಂತ ಅನಿಸ್ತಾ ಇದೆ. ಆದ್ರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಾಯ್ತು. ಏನು? ನಾವು ಪ್ರೀತುನ ಆಸ್ತಿಲಿ ಪಾಲ್ ಕೇಳು ಅಂತ ಹೇಳಿದ್ದು ಆದಿಗೆಲ್ಲೋ ವಿಷಯ ಗೊತ್ತಾಗಿರ್ಬೇಕು. ಅದಕ್ಕೆ ತಮ್ಮ ಆಸ್ತಿ ವಿಷಯದಲ್ಲಿ ಅಮ್ಮನ ಮುಂದೆ ಕೆಟ್ಟವನಾಗೋದು ಬೇಡ ಅಂತ ಅವನೇ ಕೇಳಿರ್ಬೇಕು. ಹಾಗದ್ಯ ಅರೋ 100% ಹೀಗೆ ಆಗಿರೋದು. ಹಾಗಾದ್ರೆ ಆ ಪ್ರೀತಿಗೆ ಫೋನ್ ಮಾಡು, ನಿಜ ಏನು ಅಂತ ಬಾಯ್ ಬಿಡ್ಸೋಣ. ಬೇಡ. ಯಾಕಣ್ಣ? ಯಾವಾಗ ಆದಿ ಆಸ್ತಿಲಿ ಪಾಲ್ ಕೇಳಿದ್ನೋ ನಾನು ಎಲ್ರ ಮುಖಾನು ಗಮನಿಸಿದೆ. ಎಲ್ರು ತುಂಬಾನೇ ಸೀರಿಯಸ್ ಆಗಿದ್ರು. ನಾವು ಹ್ಯಾಕ್ ಶಾಕ್ ಆಗಿದ್ವೋ ಪ್ರೀತು ಕೂಡ ಹಾಗೆ ಶಾಕ್ ಆಗಿದ್ದ. ಸೊ ಪ್ರೀತುಗೆ ಈ ವಿಚಾರ ಗೊತ್ತಿಲ್ಲ. ಆದಿ ನಿಜವಾಗ್ಲೂ ಆಸ್ತಿಲಿ ಪಾಲ್ ಕೇಳ್ತಿದ್ದಾನೆ ಅಂತ ಅನ್ಕೊಂಡಿದ್ದಾನೆ. ಅರು ನನಗನ್ಸೋ ಪ್ರಕಾರ ಆದಿ ಏನಾದ್ರು ಈ ವಿಷಯನ ಪ್ರೀತಿಗೆ ಹೇಳಿದಿದ್ರೆ ಪ್ರೀತು ಅವನನ್ನ ತಡೀತಿದ್ದ. ಅದಕ್ಕೆ ಆದಿ ಯಾರಿಗೂ ಇದನ್ನ ಹೇಳ್ದೆ ಶಾಕ್ ಕೊಟ್ಟಿದ್ದಾನೆ. ಇರ್ಬೋದೇನು. ಆದ್ರೆ ನಾವು ಪ್ರೀತುಗೆ ಆಸ್ತಿಯಲ್ಲಿ ಭಾಗ ಕೇಳು ಅಂತ ಹೇಳಿದ ವಿಷಯ ಆದಿತ್ಯನ್ ಗೊತ್ತಾಗಿದೆಯೋ ಇಲ್ವೋ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಬಿಟ್ಟಿ ಬಿದ್ದಿದ್ದಾಳಲ್ಲ ಮೋನಿಕಾ, ಅವಳನ್ನ ಕೇಳಿದ್ರೆ ಆಯ್ತು ಬಿಡು. ಏನ್ ಹೇಳ್ತಿದೀಯಾ? ಆಸ್ತಿಲಿ ಭಾಗ ಕೇಳೋದಕ್ಕೆ ಕಾರಣ ನಾನಾ? ಹೌದು. ನನಗೆ ಪಾರ್ವತಿಗೆ ಈ ಮನೆಯಲ್ಲಿ ನಿಮ್ ಜೊತೆ ಇರೋದು ಇಷ್ಟ ಇಲ್ಲ. ನಾನು ಪಾರ್ವತಿ ಬೇರೆ ಮನೆ ಮಾಡ್ತೀವಿ. ಏನಂದೆ? ನೀನು ಪಾರ್ವತಿ ಬೇರೆ ಮನೆ ಮಾಡ್ಕೊಂಡಿರ್ತೀರ? ಜೇನುಗೂಡು ತರ ಇರೋ ನಮ್ಮ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳ್ತಿದೀಯಾ? ನನಗೆ ನಂಬಕ್ಕಾಗ್ತಿಲ್ಲ. ಅದೇ ನಂಬಕ್ಕಾಗ್ತಿಲ್ಲ. ಅಲ್ಲಪ್ಪ, ಆಸ್ತಿಲ್ ಭಾಗ ಕೇಳ್ತಿದೀಯ, ಪಾರ್ವತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತಿದೀಯ. ಇದು ಎಲ್ಲದಕ್ಕೂ ಒಂದು ಬಲವಾದ ಕಾರಣ ಇರ್ಬೇಕಲ್ಲ? ಕಾರಣ ಇದೆ. ನನಗೂ ನನ್ನ ಹೆಂಡತಿ ಜೀವಕ್ಕೂ ಈ ಮನೆಯಲ್ಲಿ ಯಾವ ಗ್ಯಾರಂಟಿನೂ ಇಲ್ಲ. ನಮ್ಮಿಬ್ರ ಜೀವಕ್ಕೆ ಅಪಾಯ ಇದೆ. ಏನು ಹೇಳ್ತಿದೀಯಾ? ಈ ಮನೆಯಲ್ಲಿ ನಿನ್ನ ಪಾರ್ವತಿಯ ಜೀವಕ್ಕೆ ಅಪಾಯ ಇದೆಯಾ? ಯಾರಿಂದ ಅದೇ? ಅಮ್ಮ ದಯವಿಟ್ಟು ಕ್ಷಮಿಸಿ.
ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಹೇಳ್ತಾ ಇರೋದೆಲ್ಲ ಸುಳ್ಳು. ವಿಧಿ ಇಲ್ಲ, ಏನು ಮಾಡಲಿ? ನಿನ್ನನ್ನೇ ಕೇಳ್ತಿರೋದು ಆದಿ. ನಿನ್ನ ಹೆಂಡತಿಯ ಜೀವಕ್ಕೆ ಯಾರಿಂದ ಅಪಾಯ ಇದೆ? ನಿಮ್ಮಿಂದಾನೇ. ನನ್ನಿಂದ ನಿಮ್ಮಿಬ್ಬರ ಜೀವಕ್ಕೆ ಅಪಾಯ ಇದೆಯಾ? ಅಂದ್ರೆ ಏನ್ ನೀನು ಹೇಳ್ತಾ ಇರೋದು? ನಾನು ಕೊಲೆಗಡಕಿ ಅಂತಾನ? ನೀವೇನಾದ್ರೂ ಅಂದ್ಕೊಳ್ಳಿ ಅಮ್ಮ, ನಾನು ಹೇಳಿದ್ರಲ್ಲಿ ಯಾವ ಸುಳ್ಳು ಇಲ್ಲ, ನನ್ಗೆ ಯಾರು ಒತ್ತಡನೂ ಇಲ್ಲ. ಇದೆಲ್ಲ ನನ್ನ ಅಭಿಪ್ರಾಯನೇ. ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ನನ್ನಿಂದ ನಿಮ್ಮಿಬ್ಬರ ಜೀವಕ್ಕೆ ಅಪಾಯ ಇದೆಯಾ? ಅದಕ್ಕೇನಾದ್ರೂ ಸಾಕ್ಷಿ ಪುರಾವೆ ಇದೆಯಾ? ಇದೆ. ಪಾರ್ವತಿ ಈ ಮನೆಗೆ ಸೊಸೆಯಾಗಿ ಬರೋದು ನಿಮ್ಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೂ ನಾವು ಮದುವೆ ಆದ್ವಿ. ದುರಾದರ್ಶಕ್ಕೆ ಈ ಮನೆಗೆ ಬಂದ್ವಿ. ಆಗ್ಲೂ ನೀವು ಪಾರ್ವತಿನ ಕೆಲ್ಸದೋಳ್ ತರನೇ ನೋಡಿದ್ರಿ. ಆಮೇಲೆ ನಾನ್ ಮಾಡಿದ್ದೆಲ್ಲ ತಪ್ಪು ಅಂತ ಎಲ್ರ ಮುಂದೆ ಒಪ್ಕೊಂಡು ಅವಳನ್ನ ಪ್ರೀತಿಯಿಂದ ಸೊಸೆ ಅಂತ ಒಪ್ಕೊಂಡಲ್ಲಪ್ಪ. ಒಪ್ಕೊಳ್ಳಿಲ್ಲ, ಒಪ್ಕೊಳ್ಳೋ ತರ ನಾಟಕ ಮಾಡಿದ್ರಿ. ನನ್ನ ಪಾರ್ವತಿ ಮದ್ವೆಗೆ ಯಾರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಒಪ್ಪದೇ ಇದ್ದಿದ್ ನೀವು ಸಡನ್ ಆಗಿ ಒಪ್ಕೊಂಡ್ರಿ. ಅವಳ ಮನೆ ತುಂಬಿಸ್ಕೊಂಡ್ರಿ. ಯಾಕೆ? ಸೊಸೈಟಿ, ಸಮಾಜ ಎಲ್ಲಿ ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಯಿ ಮಾತಲ್ಲಿ ಅವಳನ್ನ ಸೊಸೆ ಅಂತ ಒಪ್ಕೊಂಡ್ರಿ. ಆದ್ರೆ ಮನ್ಸಿಂದ ಯಾವತ್ತೂ ಒಪ್ಕೊಂಡಿಲ್ಲ. ಅವಳ ಮೇಲೆ ನಿಮಗಿದ್ದ ಅಸಮಾಧಾನದ ಬೆಂಕಿ ಇನ್ನೂ ಆರಿರ್ಲಿಲ್ಲ. ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಅದು ಹೊಗೆ ಆಡ್ತಾನೆ ಇತ್ತು. ಅವಳ ಮೇಲೆ ನಿಮ್ಮ ಮನಸ್ಸಲ್ಲಿದ್ದ ಕೋಪ, ದ್ವೇಷ ಎಲ್ಲ ನಿಮ್ ಮುದ್ದಿನ ಮಗ ಪ್ರೀತು ಮುಖಾಂತರ ತೀರಿಸ್ಕೊಳ್ತಾ ಬಂದ್ರಿ. ಪ್ರೀತು ಮೂಲಕನ? ಹೌದು. ನನ್ನ ಮದುವೆ ಆಗೋಕ್ಕಿಂತ ಮುಂಚೆನೆ ಪ್ರೀತಿಗೆ ನನ್ನ ಪ್ರೀತಿ ವಿಷಯ ಗೊತ್ತಿತ್ತು. ಆಗೆಲ್ಲ ಅವ್ನ ಬಾಯಿ ತುಂಬಾ ಅತ್ತಿಗೆ 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 ಅಂತ ಕರಿತಾ ಇದ್ದ. ನಮ್ಮ ಪ್ರೀತಿಗೆ ಸಪೋರ್ಟು ಮಾಡ್ತಾ ಇದ್ದ. ಆದ್ರೆ ಅಂತವನು ನಮ್ಮ ಮದುವೆ ಆಗಿ ಬಂದ್ಮೇಲೆ ಬದಲಾದ. ಹಾಗಾದ್ರೆ ಇದ್ರ ಹಿಂದೆ ಕಾಣದೇ ಇರೋ ಕೈ ಯಾರ್ದು? ನಿಮ್ದೇ ಅಲ್ವಾ? ಏನೋ ಅನ್ಕೊಂಡಿದ್ದೆ, ಏನು ಅಂತ ಈಗ ಗೊತ್ತಾಗ್ತಾ ಇದೆ. ಅದೇನೋ ಗಾದೆ ಹೇಳ್ತಾರಲ್ಲ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ. ಇಲ್ಲಿ ಮಗಳ ಬದಲು ಮಗ, ಅಷ್ಟೇ ವ್ಯತ್ಯಾಸ. ಅವನ ಮೂಲಕ ನನ್ನ ಹೆಂಡತಿಗೆ ಎಷ್ಟೆಲ್ಲ ಟಾರ್ಚರ್ ಕೊಡ್ಸದ್ರಿ. ಅತ್ತಿಗೆ ಅಂತಾನು ನೋಡ್ದೆ, ಕೆಲಸದೋಳ್ ತರ ನೋಡ್ದ, ಅವಮಾನ ಮಾಡ್ದ. ಈ ಮನೆ ಕೆಲಸದವಳು ಅನ್ನೋದನ್ನ ಮರ್ತ್ಬಿಟ್ಟಿಯಾ? ಅಷ್ಟು ಸಾಲದು ಅಂತ ನನಗೂ ಅವಮಾನ ಮಾಡ್ದ. ಅಷ್ಟು ಮಾತ್ರ ಆಗಿದ್ರೆ ಬೇಜಾರಾಗ್ತಾ ಇರಲಿಲ್ಲ. ಆದ್ರೆ ಕೊನೆಗೆ ಯಾವ ಲೆವೆಲ್ಗೆ ಹೋದ? ಛೇ, ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಇಷ್ಟು ಹೊತ್ತಿನವರೆಗೂ ನಾಚಿಕೆ ಬಿಟ್ಟೆ ಮಾತಾಡಿದೀಯಲ್ಲ, ಈಗೇನು ನಾಚಿಕೆ ಅಂತ ಹೇಳೋದು? ಅದನ್ನು ಹೇಳು, ಬಾಕಿ ಯಾಕೆ ಉಳಿಸ್ಕೋತೀಯ? ಈ ವಿಷಯ ಕೇಳಿದ್ರೆ ಖಂಡಿತ ನಾನು ನಿಮ್ಮ ಮಗನ ಅಂತ ನಿಮ್ಗೆ ಅನ್ಸೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಸಾರಿ ಅಮ್ಮ. ಈ ಸುಳ್ಳು ಮಾತು ಹೇಳಿದ್ರೇನೆ ನಿಮ್ಮ ಮನಸ್ಸಿಂದ ನಾನು ದೂರ ಆಗೋಕ್ಕಾಗೋದು. ಅದು ಹಾಕಲೇಬೇಕು. ಹಾಗಾಗಿ ಈ ಸುಳ್ಳನ್ನ ನಾನು ಹೇಳಲೇಬೇಕು.
ಹೇಳು ಆದಿ, ಪ್ರೀತು ಇನ್ನೇನೇನ್ ಮಾಡ್ದ? ಏನ್ ಯೋಚನೆ ಮಾಡ್ತಾ ಇದೀಯಾ ಹೇಳು. ಅವನು ನನಗೆ ಶೂಟ್ ಮಾಡ್ದ. ಆರು ತಾಳಿ ಭಾಗ್ಯ ಗಟ್ಟಿ ಇತ್ತು, ಅದಕ್ಕೆ ಗುಂಡೆ ಇಟ್ಟಿದ್ರು ಬಸ್ಕೊಡ್ದೆ. ಇಲ್ಲ ಅಂದಿದ್ರೆ ನಿಮ್ ಮಗ ಶೂಟ್ ಮಾಡಿದ ದಿನನೇ ಸತ್ತು ಹೋಗಿರ್ತಿದ್ದೆ. ಆಕ್ಚುಲಿ ಪ್ರೀತು ನನಗೆ ಶೂಟ್ ಮಾಡಿಲ್ಲ, ನಾನು ಸಾಯ್ಲಿ ಅಂತ ನೀವೇ ಶೂಟ್ ಮಾಡ್ಸಿದ್ರಿ. ಅತ್ತಿಗೆ ಆದಿತ್ಯ ಒಬ್ಬನ ಜೊತೆ ಮಾತಾಡಬೇಕು ಅಂತ ಅಖಿಲ ಅವನ್ನ ಕರೆದಿದ್ದಾಳೆ. ಅಮ್ಮ ಮಗ ನಡುವೆ ನಡೆಯೋ ಮಾತುಕತೆ ಅತಿರೇಕಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊ ಅಂತ ನಾನೇ ಪಾರ್ವತಿನ ಕಳಿಸ್ಕೊಟ್ಟೆ. ಅಣ್ಣ ಯಾವ ಕಾರಣಕ್ಕೆ ಆಸ್ತಿ ಕೇಳದ್ನಂತೆ ಗೊತ್ತಿಲ್ಲ, ಅದನ್ನ ಅವನೇ ಬಾಯಿ ಬಿಡಬೇಕು. ಯಾಕಾದ್ರೂ ಇಂಥ ಬುದ್ಧಿ ಬಂತೋ ಗೊತ್ತಿಲ್ಲ. ಅಲ್ಲ ಫ್ರೆಂಡ್ಸ್, ಮೊನ್ನೆ ಆದಿತ್ಯ ಅಕೌಂಟೆಂಟ್ನ ಮನೆ ಕರೆಸಿ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ತಗೋಬೇಕು, ದುಡ್ಡು ಬೇಕು ಅಂದಿದ್ದ. ಆದ್ರೆ ಅದ್ರ ಉಪಯೋಗನೇ ಮಾಡ್ಕೊಳ್ಳಿಲ್ಲ. ಇವತ್ತು ಆಸ್ತಿನೇ ಕೇಳ್ತಾ ಇದ್ದಾನೆ. ಮೈಸಂದ್ರದ ಮಾರಮ್ಮ ಅವನ ತಲೆಯಲ್ಲಿ ಏನ್ ಓಡ್ತಿದೆ ಅಂತ ಒಂಚೂರು ಅರ್ಥ ಆಗ್ತಾ ಇಲ್ಲ ನನಗೆ. ಫ್ರೆಂಡ್ಸ್, ನಿಮ್ಗೇನಾದ್ರೂ ಗೊತ್ತಾಗ್ತಾ ಇದೆಯಾ? ನಾನಾ ಇದನ್ನೆಲ್ಲ ನಾನ್ ಮಾಡಿಸಿದ್ದು ಅಂತ ಯಾವ ಬಾಯಲ್ಲಿ ಹೇಳ್ತಿದೀಯಾ ಅದೇ? ಯಾಕಿಂತ ಯೋಚನೆ ಮಾಡ್ತಿದೀಯಾ? ಯಾಕಿಂತ ಕೆಟ್ಟ ಯೋಚನೆಗಳು ನಿನ್ನ ಮನಸ್ಸಿಗೆ ಬರ್ತಾ ಇದೆ? ಅವತ್ತು ಪ್ರೀತು ಇನ್ಯಾರನ್ನೋ ಶೂಟ್ ಮಾಡಕ್ ಹೋಗಿ ಅಕಸ್ಮಾತ್ ಆಗಿ ಬುಲೆಟ್ ನಿನಗ್ ತಾಗಿದ್ದು. ಹಾಗಾದ್ರೆ ಬೇರೆ ಯಾರಿಗೋ ಶೂಟ್ ಮಾಡಕ್ ಹೋಗಿದ್ದ ಅಂತ ಹೇಳಿದ್ರಲ್ಲ, ಯಾರವರು? ನನಗ್ ಗೊತ್ತಿಲ್ಲ. ಅವನೇ ಶೂಟ್ ಮಾಡಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವನೇ ಬಂದು ನಡೆದಿದ್ದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡ. ಎಲ್ಲಾನು ಹೇಳ್ಕೊಂಡವನು ಯಾರಿಗ್ ಗುರಿ ಇಟ್ಟಿದ್ದು ಅಂತ ಮಾತ್ರ ಹೇಳಿಲ್ವಾ? ಯಾರಿಗೂ ಅನುಮಾನ ಬರ್ದೇ ಇರ್ಲಿ ಅಂತ ಪ್ರೀತು ಬದಲು ನೀವ್ ಅರೆಸ್ಟ್ ಆದ್ರಿ. ಎಲ್ರ ಮುಂದೆ ಅನುಕಂಪ ಕಿಟ್ಟಿಸ್ಕೊಬೇಕು ಅಂತ ನಿಮ್ ಬಗ್ಗೆ ನೀವೇ ಪ್ರೀತು ಹತ್ರ ಕಂಪ್ಲೇಂಟ್ ಕೊಡಿಸ್ಕೊಂಡ್ರಿ ಅಲ್ವಾ? ಅಣ್ಣಂಗ್ ಶೂಟ್ ಮಾಡ್ದವನು ಎಲ್ರ ಮುಂದೆ ತನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋ ತರ ಡವ್ ಮಾಡ್ದ. ಏನೂ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ದ. ಅವನಿಂದ ಇಷ್ಟೆಲ್ಲ ಮಾಡ್ಸಿದ್ರಲ್ಲ, ನಿಮ್ನ ಅಂತ ಅನ್ಯಾಯ ಏನ್ ಮಾಡಿದ್ದೆ? ನಿಮ್ಗೆ ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಮದ್ವೆ ಅದೇ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ಮಾಡ್ಸಿದ್ರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಏನು ಇಷ್ಟೆಲ್ಲ ನಡೀತಾ ಅಲ್ಲಿ? ಇಷ್ಟೆಲ್ಲ ನಡೀತು ಮೋನಿಕಾ. ಓ, ಅದಕ್ಕೆ ಅನ್ಸುತ್ತೆ ಅಖಿಲಾಂಡೇಶ್ವರಿ ಅವರು ಮನೆಗೆ ಬಂದಾಗ ತುಂಬಾ ಅಪ್ಸೆಟ್ ಆಗಿ ಬಂದ್ರು.
ಅದಲ್ಲದೆ ಅವ್ರ ಫ್ಯಾಮಿಲಿ ಮ್ಯಾಟ್ರು ನನಗೆ ಗೊತ್ತಾಗಬಾರ್ದು ಅಂತ ನನ್ನ ಮನೆಯಿಂದ ಆಚೆ ಬೇರೆ ಕಳ್ಸಿದ್ರು. ಆದ್ರೂ ನಾನೇನು ಬಿಡ್ಲಿಲ್ಲ, ಕಿಟಕಿಯಿಂದ ಎಲ್ಲ ವಾಚ್ ಮಾಡ್ತಾ ಇದ್ದೆ. ಹಾಗಾದ್ರೆ ಏನ್ ನಡೀತಾ ಇದೆ ಅಲ್ಲಿ? ಆದಿತ್ಯ ಮತ್ತೆ ಪಾರು ಮನೆಗೆ ಬಂದಿದ್ ಕೂಡ್ಲೆ ಆದಿತ್ಯ ಅವರೊಬ್ಬರನ್ನೇ ಏನೋ ಮಾತಾಡ್ಬೇಕು ಅಂತ ಮೇಲ್ ಕರ್ಕೊಂಡೋದ್ರು. ಆದ್ರೆ ಏನ್ ಮಾತಾಡ್ತಿದಾರೋ ಗೊತ್ತಿಲ್ಲ. ಉಳಿದವರೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಎಲ್ರೂ ಹಾಲಲ್ಲೇ ಇದ್ದಾರೆ. ಅವರೆಲ್ಲಾರ ಕಣ್ ತಪ್ಸಿ ಮೇಲೋಗಕ್ ನಂಗೆ ಆಗಲ್ಲ ಮ್ಯಾಮ್. ಸರಿ, ಮತ್ತೆ ಏನಾದರೂ ಡೆವಲಪ್ಮೆಂಟ್ಸ್ ಇದ್ರೆ ಇಮಿಡಿಯೇಟ್ ಆಗಿ ತಿಳಿಸು. ಯಾ ಶ್ಯೂರ್ ಮ್ಯಾಮ್. ಅರು, ಅಮ್ಮ ಮಗನ ಮಧ್ಯೆ ಏನ್ ನಡೀತಾ ಇರ್ಬೋದು? ಮಾತಿನ ಯುದ್ಧ ನಡೀತಾ ಇರುತ್ತೆ. ಇಲ್ಲ ಅರು, ಅವಳು ದೇವಸ್ಥಾನದಿಂದ ಹೊರಟಿದ್ ಫೋರ್ಸ್ ನೋಡಿದ್ರೆ ಮನೆಗೆ ಹೋಗಿ ಆದಿ ಕತ್ತಿನ ಪಟ್ಟು ಹಿಡಿದು ಆಚೆ ದಬ್ಬೇಕಾಗಿತ್ತು. ಅದು ಬಿಟ್ಟು ಅವರಿಬ್ರು ಏನ್ ಮಾತಾಡ್ತಿದ್ದಾರೆ? ಈ ಮನೇಲಿ ನಾನು ಮಾತ್ರ ದಡ್ಡ. ಅಮ್ಮ ತಮ್ಮ ಇಬ್ರು ಸೇರ್ಕೊಂಡು ನನ್ನನ್ನು ಸಾಯಿಸೋ ಪ್ರಯತ್ನ ಮಾಡಿದ್ರು ನನಗೆ ಗೊತ್ತೇ ಆಗ್ಲಿಲ್ಲ. ಈ ಭೂಮಿ ಮೇಲೆ ಒಬ್ಬ ತಾಯಿ ತನಗೆ ತಾನು ಮೋಸ ಮಾಡ್ಕೋಬಹುದು, ಆದ್ರೆ ಯಾವತ್ತೂ ತನ್ನ ಹೆತ್ತ ಮಗನಿಗೆ ಮೋಸ ಮಾಡಲ್ಲ. ಆದ್ರೆ ನೀವು ನನಗೆ ಮೋಸ ಮಾಡೋದಿರ್ಲಿ, ನನ್ನ ಸಾಯಿಸಕ್ಕೆ ನೋಡ್ಬಿಟ್ರಲ್ಲ.